ಸಿಎಂ ಬದಲಾವಣೆ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಮಾತನ್ನ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸಿದ್ದಾರೆ, ಬುಲಾವ್ ಕೊಟ್ಟಿದ್ದಾರೆ ಯತೀಂದ್ರಗೆ, ಬಂದು ಮಾತಾಡಿ ಅಂತ ಹೇಳಿ. ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಈಗ ಯತೀಂದ್ರ ಬಂದಿದ್ದಾರೆ. ಬೆಳಿಗ್ಗೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿ ಯತೀಂದ್ರ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು, ಮಾತಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರೇ ಅದಕ್ಕೆ ಉತ್ತರಿಸ್ತಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದರು. ಈ ಎಲ್ಲಾ ಬೆಳವಣಿಗೆಯ ನಡುವೆ ಈಗ ಪುತ್ರನನ್ನ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಮತ್ತೆ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಬಂದಿದ್ದಾರೆ. ಈಗ ಸದ್ಯಕ್ಕೆ ಮಾತಾಡ್ತಾ ಇದ್ದಾರೆ. ಸೊ ಮೊನ್ನೆಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಒಂದು ಹೇಳಿಕೆ, ಇಲ್ಲ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ. ಹೌದು, ಡಿ.ಕೆ. ಶಿವಕುಮಾರ್ ಅವರು ನನಗೂ ಸಿಎಂ ಮಾಡಿ ಅಂತ ಕೇಳಿದ್ರು, ಆದರೆ ಹೈಕಮಾಂಡ್ ಸದ್ಯಕ್ಕೆ ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಂತ ಕಾಣ್ತಾ ಇಲ್ಲ. ಸದ್ಯಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರು ಯತೀಂದ್ರ ಅವರು. ಅದಾದ ನಂತರವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಇಲ್ಲ ಅದೇನಿದ್ರು ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ರು. ಇವತ್ತು ಬೆಳಿಗ್ಗೆ ಮತ್ತೊಮ್ಮೆ ಯತೀಂದ್ರ ಸಿದ್ದರಾಮಯ್ಯ ಅವರು ಅದೇ ವಿಚಾರವಾಗಿ ಮತ್ತೆ ಮಾತಾಡಿದ್ದಾರೆ, ಸಿಎಂ ವಿಚಾರವಾಗಿ. ಹಾಗಾಗಿ ಇದಕ್ಕೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೇಳಿದಾಗ ಇಲ್ಲ ಅದಕ್ಕೆ ಏನಿದ್ರು ಸಿಎಂ ನೋಡ್ಕೊಳ್ತಾರೆ, ಮಾತಾಡ್ತಾರೆ ಅಂತ ಹೇಳಿದ್ರು. ಅದ್ರ ಬೆನ್ನಲ್ಲೇ ಈಗ ಯತೀಂದ್ರ ಅವರು ಸಿಎಂ ಭೇಟಿ ಮಾಡೋದಕ್ಕೆ ಸರ್ಕಿಟ್ ಹೌಸ್ಗೆ ಬಂದಿದ್ದಾರೆ. ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗೋದಿಲ್ಲ ಬಿಡಿ. ನಾ ಏನ್ ಹೇಳ್ಬೇಕಾಗಿತ್ತು ಒಂದ್ಸಲಿ ಹೇಳಿ ಮುಗಿಸಾಗಿದೆ, ಅದ್ರ ಮೇಲೆ ಮತ್ತೆ ಇನ್ನೇನು ಹೇಳೋದಿಲ್ಲ. ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿದ್ರು ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾ ಏನ್ ಹೇಳ್ಬೇಕು ಎಲ್ಲ ಹೇಳೋದು. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಹೇಳಕ್ಕಾಗುತ್ತೆ. ಇನ್ನು ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಯತೀಂದ್ರ ಅವರು. ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಯತೀಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಯಾರ ಹೇಳಿಕೆಗೂ ಪ್ರತಿಕ್ರಿಯೆ ನೀಡೋದಿಲ್ಲ ಎಂದಿದ್ದಾರೆ ಯತೀಂದ್ರ. ನಾನು ಏನು ಹೇಳಬೇಕೋ ಅದೆಲ್ಲವನ್ನ ಕೂಡ ಹೇಳಿ ಮುಗಿಸಿದ್ದೇನೆ, ಪದೇ ಕೇಳಿದ್ರೆ ಹೇಳೋದಕ್ಕಾಗೋದಿಲ್ಲ ಎಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಹೇಳಿಕೆಗೂ ಕೂಡ ಪ್ರತಿಕ್ರಿಯೆ ಕೊಟ್ಕೊಂಡು ಕೂರಕ್ಕಾಗಲ್ಲ ಅಂತ ಹೇಳಿ ಯತೀಂದ್ರ ಮಾತನಾಡಿದ್ದಾರೆ. ಸರಿ ಹೇಳ್ಬೋದು, ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿದ್ರು ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾ ಏನ್ ಹೇಳ್ಬೇಕು ಎಲ್ಲ ಹೇಳೋದು. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಹೇಳಕ್ಕಾಗುತ್ತೆ. ನಾನು ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗೋದಿಲ್ಲ ಬಿಡಿ. ನಾ ಏನ್ ಹೇಳ್ಬೇಕಾಗಿತ್ತು ಒಂದ್ಸಲಿ ಹೇಳಿ ಮುಗಿಸಾಗಿದೆ, ಅದ್ರ ಮೇಲೆ ಮತ್ತೆ ಇನ್ನೇನು ಹೇಳೋದಿಲ್ಲ. ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿದ್ರು ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾ ಏನ್ ಹೇಳ್ಬೇಕು ಎಲ್ಲ ಹೇಳೋದು. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಹೇಳಕ್ಕಾಗುತ್ತೆ. ನಾನು ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗೋದಿಲ್ಲ ಬಿಡಿ. ನಾ ಏನ್ ಹೇಳ್ಬೇಕಾಗಿತ್ತು ಒಂದ್ಸಲಿ ಹೇಳಿ ಮುಗಿಸಾಗಿದೆ, ಅದ್ರ ಮೇಲೆ ಮತ್ತೆ ಇನ್ನೇನು ಹೇಳೋದಿಲ್ಲ. ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿದ್ರು ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾ ಏನ್ ಹೇಳ್ಬೇಕು ಎಲ್ಲ ಹೇಳೋದು. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಹೇಳಕ್ಕಾಗುತ್ತೆ. ನಾನು ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗೋದಿಲ್ಲ ಬಿಡಿ. ನಾ ಏನ್ ಹೇಳ್ಬೇಕಾಗಿತ್ತು ಒಂದ್ಸಲಿ ಹೇಳಿ ಮುಗಿಸಾಗಿದೆ, ಅದ್ರ ಮೇಲೆ ಮತ್ತೆ ಇನ್ನೇನು ಹೇಳೋದಿಲ್ಲ. ಈಗಾಗಲೇ ಹೇಳಿದೀನಿ, ಯಾರದೇ ಹೇಳಿದ್ರು ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾ ಏನ್ ಹೇಳ್ಬೇಕು ಎಲ್ಲ ಹೇಳೋದು. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಹೇಳಕ್ಕಾಗುತ್ತೆ. ನಾನು ಹೇಳಿ ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳು. ನನ್ನ ಹೇಳಿಕೆಯನ್ನು ಆಧರಿಸಿ ಬೇರೆಯವರು ಹೇಳಿಕೆಗಳನ್ನು ಕೊಡ್ತಾರೆ, ಅದಕ್ಕೆಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ನೀಡೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ.